ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರೀನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಬೆಸ್ಕಾಂ ನೌಕರರ ದಾರುಣ ಸಾವು. 4 ಜನ ನೌಕರರಿದ್ದ ಕಾರು ಹಳ್ಳಕ್ಕೆ, ಮರದ ಮೇಲೆ ಬಿದ್ದ ಮೃತದೇಹ. 3 ಸಾವು, ಓರ್ವನ ಸ್ಥಿತಿ ಚಿಂತಾಜನಕ. ಆಗ್ನೇಯ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾಗಿ ಡಿಟಿ ಶ್ರೀನಿವಾಸ್ ಆಯ್ಕೆ. 3 ಬಾರಿ ಗೆದ್ದು ಎಂಎಲ್ಸಿ ಆಗಿದ್ದ ವೈಎಎನ್ಗೆ ಸೋಲು. ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಗೆ ಎಲ್ಲರೂ ಹೊಣೆ ಹೊರಬೇಕು, ಸತ್ಯ ಒಪ್ಪಿಕೊಳ್ಳುವ ಜೊತೆಗೆ ಗೊಂದಲ ಸರಿಪಡಿಸಿಕೊಳ್ಳಬೇಕು ಶಾಸಕ ಕೆವೈ ನಂಜೇಗೌಡ. ಡಾಕ್ಟರ್ ಕೆ ಸುಧಾಕರ್ ಗೆದ್ದ ಹಿನ್ನೆಲೆ ನಗರ ದೇವತೆ ಚಾಲಾರಿ ಗಂಗಮ್ಮ ದೇವಿಗೆ 1001 ತೆಂಗಿನಕಾಯಿ ಸಮರ್ಪಣೆ. ಇಡುಗಾಯಿ ಹೊಡೆದು ಹರಕೆ ತೀರಿಸಿದ ಅಭಿಮಾನಿಗಳು. ಎಪಿಎಂಸಿ ಮಾರುಕಟ್ಟೆ ಹರಾಜು ಸಮಯ ಬದಲಾವಣೆಗೆ ಪಟ್ಟು ತಹಶೀಲ್ದಾರ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ. ಕೊನೆಗೂ ತಾಲೂಕು ಆಡಳಿತದಿಂದ ಹಿಂದಿನ ಸಮಯ ಮುಂದುವರಿಸುವ ಭರವಸೆ. ವಾರ್ತೆಗಳ ವಿವರ. 4 ಜನ ಬೆಸ್ಕಾಂ ನೌಕರರಿದ್ದ ಕಾರೊಂದು ತಿರುವಿನಲ್ಲಿ ಆಯ ತಪ್ಪಿ ಹಳ್ಳಕ್ಕೆ ಬಿದ್ದ ಪರಿಣಾಮ 3 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಓರ್ವ ತೀವ್ರ ಗಾಯಗಳಿಂದ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದು, ಕಳೆದ ರಾತ್ರಿ ಈ ಘಟನೆ ಸಂಭವಿಸಿರಬಹುದೆಂದು ಶಂಕಿಸಲಾಗಿದೆ. ಅಪಘಾತಕ್ಕೆ ನಿರ್ದಿಷ್ಟ ಕಾರಣ ತಿಳಿದು ಬಂದಿಲ್ಲ. ಘಟನೆಯ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿ ನಾಗೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗೌರಿಬಿದನೂರು ತಾಲೂಕಿನ ನಗರಗಿರಿ ಹೋಬಳಿ ವಾಟದವಸಳ್ಳಿ ಬಳಿಯ ತಿರುವಿನಲ್ಲಿ ಕಾರು ಚಾಲಕನ ನಿಯಂತ್ರಣ ತಪ್ಪಿ ತಗ್ಗು ಪ್ರದೇಶಕ್ಕೆ ನುಗ್ಗಿದ ಪರಿಣಾಮ ಕಾರಿನಲ್ಲಿದ್ದ 4 ಜನರಲ್ಲಿ 3 ಸಾವನ್ನಪ್ಪಿದ್ದು, ಓರ್ವನ ಸ್ಥಿತಿ ಗಂಭೀರವಾಗಿರುವ ಘಟನೆ ನಡೆದಿದೆ. ಇಂದು ಮುಂಜಾನೆ ನಡೆದಿದೆ ಎನ್ನಲಾದ ಅಪಘಾತದಲ್ಲಿ ಮೃತಪಟ್ಟವರು ಗೌರಿಬಿದನೂರು ತಾಲೂಕು ವಾಟದವಸಳ್ಳಿ ಬೆಸ್ಕಾಂ ಶಾಖೆಯಲ್ಲಿ ಕೆಲಸ ಮಾಡುತ್ತಿದ್ದ ಬೆಸ್ಕಾಂ ಲೈನ್ಮ್ಯಾನ್ಗಳಾದ ಶ್ರೀಧರ್, ವೇಣುಗೋಪಾಲ್, ಮಂಜುನಾಥ್ ಎಂದು ತಿಳಿದು ಬಂದಿದೆ. ಶಿವಕುಮಾರ್ ಎಂಬುವರಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಘಟನೆಯಲ್ಲಿ 3 ಸ್ಥಳದಲ್ಲಿ ಸಾವನ್ನಪ್ಪಿದ್ದು, ಮತ್ತೋರ್ವನ ಸ್ಥಿತಿ ಗಂಭೀರವಾಗಿದ್ದು ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ತಿಳಿದು ಬಂದಿದೆ. ಘಟನೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ನಗರಗೆರೆ ಬಳಿ ತಿರುವು ಇರುವುದರಿಂದ ಮುಂಜಾನೆ ಸಮಯದಲ್ಲಿ ಚಾಲಕನ ನಿದ್ರೆಗೆ ಜಾರಿದ್ದು, ನಂತರ ಚಾಲಕನ ನಿಯಂತ್ರಣ ತಪ್ಪಿ ಈ ಘಟನೆ ನಡೆದಿರಬಹುದು ಎಂದು ಹೇಳಲಾಗುತ್ತಿದೆ. ಸದ್ಯ ಘಟನೆಯಲ್ಲಿ ವ್ಯಕ್ತಿಯೋರ್ವನು ತಿರುವು ಕೆಳಗಿನ ಹಳ್ಳದಲ್ಲಿರುವ ಮರದ ಮೇಲೆ ನೇತಾಡುತ್ತಿದ್ದು, ಎಲ್ಲರ ಕಣ್ಣಲ್ಲಿ ನೀರು ಬರುವಂತೆ ಮಾಡಿದೆ. ನಗರದ ಆಸ್ಪತ್ರೆಗೆ ಶಾಸಕ ಕೆಎಸ್ ಪುಟ್ಟಸ್ವಾಮಿ ಕೂಡ ಭೇಟಿ ನೀಡಿ ಘಟನೆಯಲ್ಲಿ ಮೃತಪಟ್ಟ ಬೆಸ್ಕಾಂನ ಸಿಬ್ಬಂದಿಯ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಕಲ್ಪಿಸಲು ಶ್ರಮಿಸುವ ಭರವಸೆ ನೀಡಿದ್ದಾರೆ. ಈ ಒಂದು ದುರ್ಘಟನೆ ನಡೆಯಬಾರದಾಗಿತ್ತು, ಅಚಾತುರ್ಯ ನಡೆದಿದೆ. ಅದಕ್ಕೋಸ್ಕರ ಅವರ ಕುಟುಂಬ ವರ್ಗಗಳಿಗೆ ಸಾಂತ್ವನ ಹೇಳ್ತೀನಿ. ಮತ್ತು ಇದರಲ್ಲಿ ಯಾರು ಸಾವನ್ನಪ್ಪಿದರೆ ಅವ್ರಿಗೇನು ಸರ್ಕಾರದಿಂದ ಬರೋ ಸಹಾಯ ಸಹಕಾರವನ್ನು ಸರ್ಕಾರ ನೀಡಲಿ ಅಂತ ಅಂದ್ಬಿಟ್ಟು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ರೈತ ಸಂಘದ ಅಧ್ಯಕ್ಷ ಮಾಳಪ್ಪ ಮಾತನಾಡಿ, ಈ ಘಟನೆಗೆ ರಸ್ತೆ ಅಭಿವೃದ್ಧಿಯಲ್ಲಿನ ಲೋಪವೇ ಕಾರಣ. ರಸ್ತೆ ತಿರುವು ಜಾಸ್ತಿ ಇದ್ದು ಯಾವುದೇ ಅಪಘಾತ ಮುನ್ಸೂಚನಾ ಫಲಕಗಳಿಲ್ಲ, ತಡೆಗೋಡೆಗಳಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಅವರು ಕ್ಯಾರಿ ಎನ್ನುತ್ತಿಲ್ಲ. ಇನ್ನು ಮುಂದೆ ಆದರೂ ಎಚ್ಚೆತ್ತು ರಸ್ತೆ ನಿಯಮಗಳನ್ನು ಪಾಲನೆ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಕಾರಣ ಏನಪ್ಪ ಅಂದರೆ, ಕಳೆದ ಒಂದು 3-4 ವರ್ಷಗಳಿಂದ ಈ ರಸ್ತೆ ಏನು ಅಭಿವೃದ್ಧಿಯಾಗಿದೆಯೋ, ಅಭಿವೃದ್ಧಿ ಆದಾಗಿಂದಲೂ ಕೂಡ ಈ ರಸ್ತೆಯಲ್ಲಿ ಅಪಘಾತಗಳು ವಾರಕ್ಕೆ 2-3 ಆಗ್ತಾನೇ ಇವೆ. ನಾವು ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಅದು ಯಾರೂ ಕಿವಿಗೆ ಹಾಕ್ಕೊತಾ ಇಲ್ಲ. ನಾವು ಮೊದಲೇ ಹೇಳಿದೆ, ಇಲ್ಲಿ ಅಪಘಾತ ಆಗ್ತಕ್ಕಂಥ ಮುನ್ಸೂಚನಾ ಫಲಕಗಳಾಕಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ಈ ರಸ್ತೆಯಲ್ಲಿ ಬಲ್ಪುಗಳಾಗಬೇಕು ಅಂತ ಹೇಳಿದ್ದೀವಿ. ಮತ್ತು ತಡೆಗೋಡೆ ನಿರ್ಮಿಸಿ ಅಂತ ಹೇಳ್ತಾ ಇದ್ದೀವಿ. ಸೊ ಯಾವುದಕ್ಕೂ ಇವತ್ತು ಅವರು ಒಂದು ಬರ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಸಾಹೇಬರು ಬಂದಿದ್ದಾರೆ. ಸಾಹೇಬರು ಕೂಡ ಹೇಳಿದ್ವಿ, ಇವತ್ತು SP ಸಾಹೇಬರು, ಅಡಿಷನಲ್ SP ಸಾಹೇಬರು ಬಂದಿದ್ದಾರೆ, ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಬಂದಿದ್ದಾರೆ. ಅವರು ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇವತ್ತಿಗೆ ತಡೆ ಮಾಡಬೇಕು ಇದನ್ನು, ಇಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಅಪಘಾತಗಳಾಗ್ತವೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ DL ನಾಗೇಶ್, DYSP ಶಿವಕುಮಾರ್, ಗ್ರಾಮಾಂತರ ಪೊಲೀಸ್ ಠಾಣೆಯ PSI ರಮೇಶ್ ಗುಗ್ಗರಿ ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.
ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ನೇಯ ಭಾಗದ 5 ಜಿಲ್ಲೆಗಳಿಗೆ ಆಯ್ಕೆಯಾಗಬೇಕಿರುವ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ನೂತನ ವಿಧಾನ ಪರಿಷತ್ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷದ ಡಿಟಿ ಶ್ರೀನಿವಾಸ್ ಆಯ್ಕೆಯಾಗಿದ್ದು 4ನೇ ಬಾರಿಗೆ ಎಂಎಲ್ಸಿ ಆಗುವ ಕನಸು ಕಂಡಿದ್ದ ಎನ್ಡಿಎ ಅಭ್ಯರ್ಥಿ ವೈಎಎನ್ ಎಂದೇ ನಾಮಾಂಕಿತರಾಗಿದ್ದ ವೈಎ ನಾರಾಯಣಸ್ವಾಮಿಗೆ ಸೋಲುಣಿಸಿದ್ದಾರೆ. ನಿನ್ನೆ ನಡೆದ 6 ವಿವಿಧ ಎಂಎಲ್ಸಿಗಳ ಆಯ್ಕೆಯಲ್ಲಿ 3 ಕಾಂಗ್ರೆಸ್, 2 ಜೆಡಿಎಸ್ ಮತ್ತು ಒಬ್ಬರು ಮಾತ್ರ ಬಿಜೆಪಿ ಪಕ್ಷದ ಎಂಎಲ್ಸಿಗಳು ವಿಧಾನ ಪರಿಷತ್ಗೆ ನೂತನವಾಗಿ ಆಯ್ಕೆಯಾಗಿದ್ದಾರೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಡಿಟಿ ಶ್ರೀನಿವಾಸ್ ಕಾಂಗ್ರೆಸ್ ಪಕ್ಷ, ಬೆಂಗಳೂರು ಪದವೀಧರರ ಕ್ಷೇತ್ರದಿಂದ ರಾಮೋಜಿಗೌಡರು ಕಾಂಗ್ರೆಸ್ ಪಕ್ಷ, ಈಶಾನ್ಯ ಪದವೀಧರರ ಕ್ಷೇತ್ರದಿಂದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಕಾಂಗ್ರೆಸ್ ಪಕ್ಷ, ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ವಿವೇಕಾನಂದ ಜೆಡಿಎಸ್ ಪಕ್ಷ, ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಎಸ್ಎಲ್ ಭೋಜೇಗೌಡ ಜೆಡಿಎಸ್ ಪಕ್ಷ, ನೈಋತ್ಯ ಪದವೀಧರರ ಕ್ಷೇತ್ರದಿಂದ ಧನಂಜಯ್ ಬಿಜೆಪಿ ಪಕ್ಷದಿಂದ ಗೆದ್ದು ಬೀಗಿದ್ದಾರೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ 3 ಬಾರಿ ಗೆದ್ದಿದ್ದ ವೈಎ ನಾರಾಯಣಸ್ವಾಮಿ 4ನೇ ಬಾರಿಯೂ ಗೆಲ್ಲುವ ಭಾರಿ ನಿರೀಕ್ಷೆ ಇಟ್ಟುಕೊಂಡಿದ್ದರು. ಅದರಲ್ಲೂ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿದ್ದು ಅವರಿಗೆ ಇನ್ನಷ್ಟು ಆನೆ ಬಲ ತಂದುಕೊಟ್ಟಿದ್ದು, ಲೋಕಸಭಾ ಚುನಾವಣಾ ಮಾದರಿಯಲ್ಲಿ ತಾನು ಅತ್ಯಂತ ಅಂತರದಿಂದ ಗೆಲ್ಲುವ ನಿರೀಕ್ಷೆ ಇಟ್ಟುಕೊಂಡಿದ್ರು. ಆದರೆ ಎಲ್ಲವೂ ತಲೆ ಕೆಳಗಾಗಿ ಸೋತು ಮುಖಭಂಗ ಅನುಭವಿಸಿದ್ದಾರೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಒಟ್ಟು ಪೋಲಿಂಗ್ ಆದ 24,094 ಮತಗಳ ಪೈಕಿ ಮೊದಲ ಪ್ರಾಶಸ್ತ್ಯದಲ್ಲಿ 8,875, ಎರಡನೇ ಪ್ರಾಶಸ್ತ್ಯ 3,729 ಮತಗಳನ್ನು ಪಡೆದ ಡಿಟಿ ಶ್ರೀನಿವಾಸ್ ಒಟ್ಟು 12,604 ಪಡೆದು ಗೆದ್ದು ಬೀಗಿದ್ರೆ, ವೈಎ ನಾರಾಯಣಸ್ವಾಮಿಗೆ ಮೊದಲ ಪ್ರಾಶಸ್ತ್ಯ ಮತಗಳು 7,014 ಮತಗಳು ಮಾತ್ರ ಕೌಂಟ್ ಆಗಿತ್ತು. ಎರಡನೇ ಸುತ್ತಿನಲ್ಲಿ 3ನೇ ಅತಿ ಹೆಚ್ಚು ಅಂಕ ಪಡೆದ ಸ್ವತಂತ್ರ ಅಭ್ಯರ್ಥಿ ವಿನೋದ್ ಶಿವರಾಜ್ ಮೊದಲ ಸುತ್ತಿನಲ್ಲಿ ಎಲ್ಲರಿಗಿಂತ ಮುಂದಿದ್ದು 4ನೇ ಸುತ್ತಿನಲ್ಲಿ 6,863 ಪಡೆದಿದ್ರು. ಎರಡನೇ ಸುತ್ತಿನಲ್ಲಿಯೂ ಡಿಟಿ ಶ್ರೀನಿವಾಸ್ 3,729 ಮತಗಳು ಪಡೆದಿದ್ದರಿಂದ ವೈಎ ನಾರಾಯಣಸ್ವಾಮಿಗೆ ಸೋಲಿಗೆ ಕಾರಣರಾಗಿದ್ದು ತೀವ್ರ ಮುಖಭಂಗ ಉಂಟಾಗಿದೆ. ನಿನ್ನೆ ರಾತ್ರಿ 2 ಗಂಟೆಯವರೆಗೂ ನಡೆದ ಎಣಿಕೆಯಲ್ಲಿ ಈ ಫಲಿತಾಂಶ ಹೊರಬಿದ್ದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಿಟಿ ಶ್ರೀನಿವಾಸ್ ಪರ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದ ಕಾಂಗ್ರೆಸ್ ಮುಖಂಡರು ಡ್ಯಾನ್ ಶ್ರೀನಿವಾಸ್ ಮತ್ತು ಹಿರಿಯ ವಕೀಲ ಕೆ ಮುನೇಗೌಡ ಗೆದ್ದ ಡಿಟಿ ಶ್ರೀನಿವಾಸ್ ಮತ್ತು ಮತ ಚಲಾಯಿಸಿ ಗೆಲ್ಲಿಸಿದ ಶಿಕ್ಷಕರಿಗೆ ಅಭಿನಂದನೆ ತಿಳಿಸಿದರು. ಅದರಲ್ಲಿ ಸುಮಾರು 5,000 ಮತಗಳ ಅಂತರದಿಂದ ಡಿಟಿ ಶ್ರೀನಿವಾಸ್ ಅವರು ಜಯಶಾಲಿ ಆದರು. ಅದಕ್ಕೆ ಮೂಲ ಕಾರಣೀಕರ್ತರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ, ಸುಮಾರು 5 ಜಿಲ್ಲೆಗಳು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಇಷ್ಟು ಜಿಲ್ಲೆಗಳ ಶಿಕ್ಷಕರು ಒಳ್ಳೆಯ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ. ಏಕೆಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳಿವೆ. ಅದರ ಶಿಕ್ಷಕರ ಪರವಾಗಿ ಅವರ ಧ್ವನಿಯನ್ನು ಒಂದು ಒಗ್ಗೂಡಿಸುವ ಸಲುವಾಗಿ ಇವತ್ತು ಅವರೆಲ್ಲರೂ ಸೇರಿ ಅವರನ್ನು ಜಯಶೀಲರನ್ನಾಗಿ ಮಾಡಿದ್ದಾರೆ. ಇಲ್ಲಿ ಮುಖಂಡರ ಜೊತೆಗೂಡಿ ಲೀಡರ್ಸನ್ನು ಕರ್ಕೊಂಬಂದು ಮುಖಂಡರು ಕರ್ಕೊಂಬಂದು ಕಾರ್ಯಕ್ರಮ ಮಾಡಿದ್ರು. ಅವರೊಟ್ಟಿಗೆ ಯಾರೂ ಮತದಾರರು ಇರಲಿಲ್ಲ. ಈ ಬಾರಿ ನಮ್ಮ ಮತದಾರರು ನಮ್ಮನ್ನು ಕೈ ಹಿಡಿದಿದ್ದಾರೆ. ಅವ್ರಿಗೇನು ಬಂದರು ಇಲ್ಲೇನು ನೀವು ನೋಡ್ದಂಗೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಬಂದರು, ಮಾಜಿ ಸಚಿವರುಗಳು ಬಂದರು, ಮಾಜಿ ಉಪಮುಖ್ಯಮಂತ್ರಿಗಳು ಬಂದರು. ಎಲ್ಲ ಲೀಡರ್ಗಳು ಕರೆದು ಕಾರ್ಯಕ್ರಮ ಮಾಡೋದು. ಲೀಡರ್ಗಳ ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮ ಆಗೋಯ್ತು ಸರ್. ಇದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮತದಾರರ ಕಾರ್ಯಕ್ರಮ ಯಾವತ್ತೂ ಆಗಲಿಲ್ಲ. ಮತದಾರರು ಯಾರೂ ಅವರ ಒಟ್ಟಿಗೆ ಇರಲಿಲ್ಲ. ಅವರಿರ್ತಕ್ಕಂಥ ಒಂದು ಆಡಳಿತ ಏನು 3 ಬಾರಿ ಅಂದರೆ 18 ವರ್ಷ ಏನು ಕೊಟ್ಟಿದ್ದರು, ಆ ಕೊಟ್ಟ ಅವಕಾಶದಲ್ಲಿ ಅವರು ಯಾವ ರೀತಿ ಶಿಕ್ಷಕರನ್ನು ಬಳಸ್ಕೊಂಡಿದ್ದಾರೆ, ಯಾವ ರೀತಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಅನುಕೂಲ ಆಗಿದೆಯಾ ಅನನುಕೂಲ ಆಗಿದೆ ಅಂತೇಳಿ ಮತದಾರರು ನಮ್ಮ ಶಿಕ್ಷಕರು ಇವತ್ತು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಈ ವೇಳೆ ನಿವೃತ್ತ ಉಪನ್ಯಾಸಕ ಎಂವಿ ವೆಂಕಟೇಶ್, ಶಿಕ್ಷಕ ಮುಖಂಡ ವೆಂಕಟೇಶ್ ಯಾದವ್, ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿ ಅಮರ್, ಡಿವಿ ಶ್ರೀನಿವಾಸ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಸೋಲಿಗೆ ಸಚಿವ ಕೆಎಚ್ ಮುನಿಯಪ್ಪ, ಶಾಸಕರು ಸೇರಿದಂತೆ ಎಲ್ಲರೂ ಹೊಣೆ ಹೊರಬೇಕೆಂದು ಮಾಲೂರು ಶಾಸಕ ಕೆವೈ ನಂಜೇಗೌಡ ತಿಳಿಸಿದರು. ಚುನಾವಣೆ ಫೈನಲ್ ಆಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ.
ಕೋಲಾರ ನಗರ ಹೊರವಲಯದ ಕೋಚಿಮುಲ್ ಕಚೇರಿಯಲ್ಲಿ ಶುಕ್ರವಾರ ಮಾಲೂರು ಶಾಸಕ ಕೆ.ವೈ. ನಂಜೇಗೌಡ ಸುದ್ದಿಗಾರರೊಂದಿಗೆ ಮಾತನಾಡಿ, ಸೋಲಿನ ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ವಹಿಸಿಕೊಳ್ಳಬೇಕಿದೆ. ಮುನಿಯಪ್ಪ ಈ ಕ್ಷೇತ್ರದಲ್ಲಿ 7 ಬಾರಿ ಸಂಸದರಾಗಿದ್ರು, ಈಗ ರಾಜ್ಯದಲ್ಲಿ ಸಚಿವರಾಗಿದ್ದಾರೆ. ಇದೆಲ್ಲ ಕಾಂಗ್ರೆಸ್ ಪಕ್ಷ ಅವರಿಗೆ ನೀಡಿದ ಕೊಡುಗೆ ಅಲ್ವೇ? ತಾನು ಜವಾಬ್ದಾರಿ ಅಲ್ಲ ಎಂದು ಅವರು ಹೇಳಲು ಸಾಧ್ಯವಿಲ್ಲ. ನಾಮಪತ್ರ ಸಲ್ಲಿಕೆಗೆ ರಾಹುಲ್ ಗಾಂಧಿ ಕಾರ್ಯಕ್ರಮದಲ್ಲಿ ಹಾಗೂ ಇನ್ನು ಹಲವು ಸಭೆಗಳಿಗೆ ಅವರು ಬಂದಿದ್ರು. ಹೀಗಾಗಿ ಅವರು ನಾವು ಸೇರಿದಂತೆ ಎಲ್ಲರೂ ಸತ್ಯ ಒಪ್ಪಿಕೊಳ್ಳುವ ಜೊತೆಗೆ ಸಣ್ಣ ಪುಟ್ಟ ಗೊಂದಲ ಸರಿಪಡಿಸಿಕೊಳ್ಳುವ ಕೆಲಸ ಮಾಡಬೇಕಿದೆ ಎಂದರು. ಎಲ್ಲರೂ ವಹಿಸಿಕೊಂಡು 7 ಸಾರಿ ಸಂಸದರಾಗಿ ಕೆಲಸ ಮಾಡಿರೋದು, ರಾಜ್ಯದಲ್ಲಿ ಇವತ್ತು ಕೂಡ ಮಂತ್ರಿ ಆಗಿದ್ದಾರೆ, ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಇದ್ದಾರೆ. ಇಲ್ಲೂ ಕೂಡ ಅವರು 7 ಸಾರಿ MP ಅವರಾಗಿ ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಾರೆ. ಅವರು ಕೂಡ ನಾವು ಜವಾಬ್ದಾರಿ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಅವರು ನಾವು ಎಲ್ಲರೂ ಒಟ್ಟಿಗೆ ಸೇರಿ ಈ ಸೋಲನ್ನ ಒಪ್ಕೊಳ್ಳೇಬೇಕಾಗ್ತದೆ, ಮತ್ತೆ ಸರಿ ಮಾಡುತ್ತ ಜವಾಬ್ದಾರಿ ಕೂಡ ನಮ್ದೇ ಆಗಿದೆ. ಅವರೇ ಹೇಳಲಿಲ್ಲ, ನನ್ಗೆ ಗೊತ್ತಿಲ್ಲ. ನಾನು ಹೇಳೋದೇನಂದ್ರೆ ಎಲ್ಲ ನಾಯಕರು ಜವಾಬ್ದಾರಿ ಇದೆ. ತೃಪ್ತಿ ಪಡೋದು ಬೇಡ. ಮೆಜಾರಿಟಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮಾಡಿಲ್ಲ. ಯಾವತ್ತು ಬೇಕಾದರೂ ಕೇಂದ್ರ ಸರ್ಕಾರ ಬಿದ್ದು ಹೋಗ್ಬೋದು. ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಇದೆಯಲ್ಲ, ಟಚ್ ಮಾಡಕ್ಕಾಗಲ್ಲ. 4 ವರ್ಷ ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಬರೋದು ರಾಜ್ಯದಲ್ಲಿ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಅದ್ರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಸೀಟು ಪಾರ್ಲಿಮೆಂಟ್ ಮೆಂಬರ್ ಇತ್ತು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಪಾಪ್ಕಾರ್ನ್ ಬೆಳೆಯುವ ರೈತರಿಗೆ ಸಂತಸದ ಸುದ್ದಿ. ಅಧಿಕ ಇಳುವರಿ, ಅಧಿಕ ದರ ಬರುವ ಬೇಡಿಕೆಯುಳ್ಳ ಅಮೆರಿಕನ್ ಹೈಬ್ರಿಡ್ W2037 ಪಾಪ್ಕಾರ್ನ್ ಬಿತ್ತನೆ ಬೀಜ ನಾಟಿ ಮಾಡಿ 1 ಎಕರೆಗೆ 25 ರಿಂದ 30 ಕ್ವಿಂಟಾಲ್ ಇಳುವರಿ ಪಡೆಯಿರಿ. ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡು ಪೆರೆಸಂದ್ರದ ಎಸಲೆಂಟ್ ಟ್ರೇಡರ್ಸ್ ಹೈಬ್ರಿಡ್ ಪಾಪ್ಕಾರ್ನ್ ಬೀಜಗಳನ್ನು ಮಾರಾಟ ಮಾಡುತ್ತಿದೆ. ಅಧಿಕ ಇಳುವರಿ ಜೊತೆಗೆ ಉತ್ತಮ ಬೆಲೆ. ಬಿತ್ತನೆ ಬೀಜ ಖರೀದಿಸಿದ ರೈತರಿಂದ ಫಸಲನ್ನು ನಾವೇ ಖರೀದಿಸುತ್ತೇವೆ. ಬೆಸ್ಟ್ PU ಮತ್ತು ಡಿಗ್ರಿ ಕಾಲೇಜ್ ಚಿಕ್ಕಬಳ್ಳಾಪುರ. ಬೋಧನಾ ಕ್ಷೇತ್ರದಲ್ಲಿ 30 ವರ್ಷಗಳ ಅನುಭವ ಇರುವ ಡಾಕ್ಟರ್ ರಘುನಾಥ್ ಸಾರಥ್ಯದಲ್ಲಿ ನಡೆಯುತ್ತಿರುವ ಶಿಕ್ಷಣ ಸಂಸ್ಥೆಗಳು. PU ಮತ್ತು ಡಿಗ್ರಿಯಲ್ಲಿ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸಿರುವ ಏಕೈಕ ಕಾಲೇಜ್. ನೀಟ್, JEE ಕೋಚಿಂಗ್ ನೀಡಲಾಗುತ್ತದೆ. PU ಮತ್ತು ಡಿಗ್ರಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಗೆದ್ದರೆ 1001 ತೆಂಗಿನಕಾಯಿ ಒಡೆದು ವಿಶೇಷ ಪೂಜೆ ಸಲ್ಲಿಸುವುದಾಗಿ ಹರಕೆ ಹೊತ್ತುಕೊಂಡಿದ್ದ ಅಪಾರ ಅಭಿಮಾನಿಗಳು ಇಂದು ನಗರ ದೇವತೆ ಜಾಲಾರಿ ಗಂಗಮ್ಮ ದೇವಿಗೆ 1001 ತೆಂಗಿನಕಾಯಿ ಹೊಡೆದು ವಿಶೇಷ ಪೂಜೆ ಸಲ್ಲಿಸಿದ್ದರು. ಇದೇ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಹಾಕಿದ ಸವಾಲಿನಂತೆ ರಾಜೀನಾಮೆ ನೀಡಲಿ, ಇಲ್ಲ ಅಂದ್ರೆ ಕ್ಷೇತ್ರದ ಜನರ ಮುಂದೆ ಹೇಡಿತನ ಒಪ್ಪಿಕೊಳ್ಳಲಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗೆದ್ರೆ 1001 ತೆಂಗಿನಕಾಯಿ ನಿನಗೆ ಸಮರ್ಪಿಸುವುದಾಗಿ ಹರಕೆ ಹೊತ್ತಿದ್ದ ಅವರ ಅಪಾರ ಅಭಿಮಾನಿಗಳು ಇಂದು ತಮ್ಮ ಹರಕೆ ಈಡೇರಿಸಿದ ನಗರ ದೇವತೆ ಗಂಗಮ್ಮ ದೇವಿಗೆ 1001 ತೆಂಗಿನಕಾಯಿ ಹೊಡೆದು ಹರಕೆ ತೀರಿಸಿದ್ರು. ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್ ಅಭಿಮಾನಿ ಬಿಜೆಪಿ ಕಾರ್ಯಕರ್ತ 27ನೇ ವಾರ್ಡಿನ ಸಂತೋಷ್ ಶಾಸಕ ಪ್ರದೀಪ್ ಈಶ್ವರ್ ಹಾಕಿದ ಸವಾಲನ್ನ ನಾವೆಲ್ಲ ಸ್ವೀಕರಿಸಿದ್ದೆವು. ಅವರು ಹೇಳಿದಂತೆ ಈಗ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 22,000ಕ್ಕೂ ಅಧಿಕ ಮತಗಳು ಪಡೆದಿದ್ದಾರೆ. ಹಾಗಾಗಿ ಪ್ರದೀಪ್ ಈಶ್ವರ್ ತಮ್ಮ ಸವಾಲಿನಂತೆ ರಾಜೀನಾಮೆ ಕೊಡ್ಲಿ, ಅದು ಬಿಟ್ಟು ಸವಾಲು ಸ್ವೀಕರಿಸಿಲ್ಲ, ರಾಜೀನಾಮೆ ಕೊಡೋಕೆ ಬರೋಲ್ಲ ಅಂದ್ರೆ ಎಲ್ಲರ ಮುಂದೆ ತಪ್ಪೊಪ್ಪಿಕೊಳ್ಳಲಿ ಎಂದರು. ನಾವು ಆರ್ಕೆನ ತೀರಿಸಿದ್ವಿ. ಇವತ್ತು ಸುಧಾಕರ್ ಅವರು 1,62,000 ಲೀಡಲ್ಲಿ ಗೆದ್ದಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 22,000 ಓಟ್ ಲೀಡ್ ತಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು 22,000 ಓಟ್ ತಗೊಂಡಿದ್ದಾರೆ. ನಮ್ಮ ಪ್ರದೀಪ್ ಈಶ್ವರ್ ನಮ್ಮ MLA ಅವರು ಈ MP ಎಲೆಕ್ಷನ್ ಮುಂಚೆ ಅವರು ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಹತ್ಸಲ್ಲ ನಾವು ಮತ್ತೆ 1 ಓಟ್ ಲೀಡ್ ತಗೊಂಡ್ಬಿಟ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಎಲ್ಲ ಹೇಳಿದ್ರು.
ಸವಾಲು ಹಾಕಿದ್ರು, ಭಾಳ ಜೋರಾಗಿ ಸವಾಲು ಹಾಕಿದ್ರು. ನಾವು ಒಪ್ಕೊಂಡಿದ್ವಿ, ಅಪ್ಪ ಯಾರು ಇವರು ಬೆಳೆಸಿದ್ರು, ಸುಧಾಕರ್ ಮೇಲೆ ಚಾಲೆಂಜ್ ಮಾಡ್ತಾರೆ ಈ ಥರ ಎಲ್ಲ ಅಂತ ನಾವು ಇದು ಮಾಡ್ಕೊಂಡಿದ್ವಿ. ಇವಾಗ ಚುನಾವಣೆ ಆದಮೇಲೆ ಸುಧಾಕರ್ ಅವರು 22,000 ಓಟ್ ಈ ತಾಲೂಕಲ್ಲಿ ತಗೊಂಡ್ಮೇಲೆ ಇವಾಗ ಪ್ರದೀಪ್ ಈಶ್ವರ್ ಅವರು ಉಲ್ಟಾ ಹೊಡಿತಾವ್ರೆ. ನಾನು ಆ ಮಾತು ಅಂದಿಲ್ಲ, ನಾನು ಅವ್ರ ಸವಾಲು ಸ್ವೀಕರಿಸಿಲ್ಲ ಅಂತ ಈ ಥರ ಎಲ್ಲ ಕಾಂಜಿ ಪಿಂಜಿ ಡೈಲಾಗ್ಗಳೆಲ್ಲ ಇವಾಗ ಹೊಡಿತಾವ್ರೆ, ಹೊಸದಾಗಿ ಇದು ಮಾಡ್ತಾವ್ರೆ. ಈ ವೇಳೆ ನಗರಸಭಾ ಮಾಜಿ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ, ಯತೀಶ್, ಸುಬ್ರಹ್ಮಣ್ಯಾಚಾರಿ, ಜಯ್ಯಮ್ಮ, ಸಂತೋಷ್, ಸತೀಶ್ ಮಾಡ್ರನ್, ಶಿವು, ಅಖಿಲ್ ರೆಡ್ಡಿ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹರಾಜು ಸಮಯ ಬದಲಾವಣೆಯಿಂದ ಕುಪಿತಗೊಂಡಿದ್ದ ರೈತರು ಪ್ರತಿಭಟನೆ ನಡೆಸುತ್ತಿದ್ದು, ವರ್ತಕರು ರೈತರ ಮಧ್ಯೆ ಘರ್ಷಣೆಗೂ ಕಾರಣ ಆಗಿತ್ತು. 11 ಗಂಟೆಯಿಂದ 10 ಗಂಟೆಗೆ ಸಮಯ ಬದಲಾವಣೆ ಇಳಿಕೆ ಮಾಡುವುದಾಗಿ ಎಪಿಎಂಸಿ ಕಾರ್ಯದರ್ಶಿ ಹೇಳಿಕೆ ನೀಡಿ ಸಮಸ್ಯೆ ಸಂಪೂರ್ಣ ಬಗೆಹರಿಸದೆ ಪೆಂಡಿಂಗ್ ಇಟ್ಟಿದ್ರು. ಇಂದು ಮತ್ತೊಮ್ಮೆ ತಹಸೀಲ್ದಾರ್ಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ ರೈತರ ಹೋರಾಟಕ್ಕೆ ಮಣಿದ ತಾಲೂಕು ಆಡಳಿತ ಕೊನೆಗೂ ಹಿಂದಿನ ಸಮಯವನ್ನ ಮುಂದುವರಿಸುವ ಭರವಸೆ ನೀಡಿದ್ದಾರೆ. ಕಳೆದ 1 ವಾರದಿಂದ ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆ ಸಮಯ ಬದಲಾವಣೆ ವಿಷಯದಲ್ಲಿ ಹಗ್ಗ ಜಗ್ಗಾಟ ನಡೆದಿತ್ತು. ಹಿಂದಿನ ಸಮಯವನ್ನೇ ಮುಂದುವರಿಸುವಂತೆ ರೈತರು ತಹಶೀಲ್ದಾರ್ ಕಚೇರಿಗೆ ನುಗ್ಗಿ ಪ್ರತಿಭಟನೆ ನಡೆಸಿದ್ರು. ಮಾರುಕಟ್ಟೆಯಲ್ಲೂ ಗಲಾಟೆ ಮಾಡಿದ್ದ ರೈತರು ವರ್ತಕರ ಜೊತೆ ಘರ್ಷಣೆಗೂ ಕಾರಣವಾಗಿತ್ತು. ಇಷ್ಟಾದ್ರೂ ಸಮಯ ಬದಲಾವಣೆ ಮಾಡದ ಎಪಿಎಂಸಿ ಕಾರ್ಯದರ್ಶಿ ಧೋರಣೆ ವಿರೋಧಿಸಿ ಇಂದು ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರು. ಎಪಿಎಂಸಿ ಕಾರ್ಯದರ್ಶಿಯನ್ನ ಕರೆದು ಸಮಯ ಬದಲಾಯಿಸಬೇಕೆಂದು ಪಟ್ಟು ಹಿಡಿದ್ರು. ರೈತರ ಪ್ರತಿಭಟನೆಗೆ ಮಣಿದ ತಾಲೂಕು ಆಡಳಿತ ಎಪಿಎಂಸಿ ಕಾರ್ಯದರ್ಶಿ ಉಮಾರನ್ನ ಸ್ಥಳಕ್ಕೆ ಕರೆದು ಹಿಂದಿನಂತೆ ಸಮಯ ಬದಲಾವಣೆ ಮಾಡುವಂತೆ ಸೂಚಿಸಿದರು. ಅದರಂತೆ ಕಾರ್ಯದರ್ಶಿ ಉಮಾ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದ ನಂತರ ರೈತರು ಪ್ರತಿಭಟನೆ ವಾಪಸ್ಸು ಪಡೆದರು. ಆಗಿದ್ದರಿಂದ ಅಲ್ಲಿ ಸಭೆ ಸೇರಿ ಪ್ರಜಾವಾಣಿ ದಿನಪತ್ರಿಕೆಯಲ್ಲೂ ಬಂದಿದೆ ಇದ್ರ ಬಗ್ಗೆ. ಅದ್ರ ಪ್ರಕಾರ 10 ಗಂಟೆಗೆ ನಿಗದಿಯಾಗಿತ್ತು. ಇವರ ಮನವಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ ಕ್ರಮ ವಹಿಸ್ತೀವಿ. ಏನು ರೈತರಿಗೆ ತೊಂದರೆ ಸುಮಾರು ರೈತರು ಇಲ್ಲಿದ್ದಾರೆ, ಬಂದಿದ್ದಾರೆ, ಅವರು ಮನವಿ ಕೊಟ್ಟಿದ್ದಾರೆ, ಪರಿಶೀಲಿಸಿ ಮತ್ತೆ ಕ್ರಮ ವಹಿಸ್ತೀವಿ ಅಂತ ನಾನು ಈ ಮೂಲಕ ಎಲ್ಲ ರೈತ ಬಾಂಧವರಿಗೆ ತಿಳಿಸ್ತಾ ಇದ್ದೀನಿ. ಪ್ರತಿಭಟನೆ ನೇತೃತ್ವದಲ್ಲಿ ವಹಿಸಿದ್ದ ರೈತರ ಸಂಘದ ಕಾರ್ಯದರ್ಶಿ ಗೋಪಾಲ್ ಮಾತನಾಡಿ, ಈ ಹಿಂದೆ ಪ್ರತಿಭಟನೆ ಮಾಡಿದಾಗಲೇ ಹಿಂದಿನಂತೆ ಸಮಯ ಬದಲಾವಣೆ ಒಪ್ಪಿದ ಕಾರ್ಯದರ್ಶಿ ಯಾಕೋ ಏನೋ ಯಾರ ಒತ್ತಡಕ್ಕೆ ಒಳಗಾಗಿದ್ದಾರೋ ಗೊತ್ತಿಲ್ಲ, ಸಮಯ ಬದಲಾವಣೆ ಮಾಡಿರಲಿಲ್ಲ, ಈಗ ಒಪ್ಪಿಕೊಂಡಿದ್ದಾರೆ. ನಾಳೆಯಿಂದಲೇ ಎಂದಿನಂತೆ ಮಾರುಕಟ್ಟೆ ಓಪನ್ ಆಗಲಿದೆ ಎಂದರು. ಏನು ಇವತ್ತು 7/6/2024 ತಾಲೂಕು ಕಚೇರಿ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾದ ಮರಳಕುಂಟೆ ರಾಮಂಜನಪ್ಪನವರ ನೇತೃತ್ವದಲ್ಲಿ ಇಡೀ ರೈತ ಸಂಘ ಮತ್ತು ರೈತರು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ, ಇದಕ್ಕೆ ಮೂಲ ಕಾರಣ ಎಪಿಎಂಸಿಯ ಭ್ರಷ್ಟ ನಿರ್ಲಕ್ಷ್ಯ ಅಧಿಕಾರಿಗಳು ಇದಕ್ಕೆ ನೇರ ಕಾರಣ. ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷರಾದ ಮರಳಕುಂಟೆ ರಾಮಾಂಜಿನಪ್ಪ, ಕಾರ್ಯಾಧ್ಯಕ್ಷರು ಜಾತವಾರ ಮುನಿರಾಜು, ತಾಲೂಕು ಉಪಾಧ್ಯಕ್ಷ ರಾಮಾಂಜಿನಪ್ಪ, ಜಿಲ್ಲಾ ಜಂಟಿ ಕಾರ್ಯದರ್ಶಿ ಕುಪ್ಪಳ್ಳಿ ಶ್ರೀನಿವಾಸ್, ಮಹೇಶ್, ಮುನಿಕೃಷ್ಣಪ್ಪ ಇನ್ನಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಎಐಸಿಸಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸಂಸದ ರಾಹುಲ್ ಗಾಂಧಿ ಆಗಮಿಸಿದ್ದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವಾರು ರಾಜ್ಯ ನಾಯಕರುಗಳು ರಾಹುಲ್ ಗಾಂಧಿ ಅವರನ್ನು ಸ್ವಾಗತಿಸಿದರು. ದೇವನಹಳ್ಳಿ ಏರ್ಪೋರ್ಟ್ ಟೋಲ್ ಬಳಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತು ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗುವುದರ ಮೂಲಕ ರಾಹುಲ್ ಗಾಂಧಿ ಅವರ ಆಗಮನಕ್ಕೆ ಬೃಹತ್ ವೇದಿಕೆಯನ್ನ ಮಾಡಲಾಗಿತ್ತು. ಬೆಂಗಳೂರಿನಲ್ಲಿ ಖಾಸಗಿ ವಿಚಾರದ ನಿಮಿತ್ತ ಆಗಮಿಸಿದ ರಾಹುಲ್ ಗಾಂಧಿ ಅವರು ಕೆಲ ಕಾಲ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಕೈ ಬೀಸಿ ಬೆಂಗಳೂರಿನತ್ತ ಪಯಣ ಬೆಳೆಸಿದ್ರು. ನಮ್ಮ ರಾಜ್ಯಕ್ಕೆ ಅವರ ಖಾಸಗಿ ಕಾರ್ಯಕ್ರಮ ಬಂದಿದ್ದಾರೆ. ಸೊ ಅವರು ಬರ್ತಾರೆ ಅಂತ ನಮಗೆ ತಡರಾತ್ರಿ ಗೊತ್ತಾಯಿತು. 8 ಗಂಟೆ 9 ಗಂಟೆಯಲ್ಲಿ.
ಸೊ ಅವ್ರನ್ನ ನೋಡಬೇಕು ಅನ್ನೋ ಖುಷಿಯಲ್ಲಿ ಕಾರ್ಯಕ್ರಮಗಳು ಮುಖಂಡರುಗಳೆಲ್ಲ ಇಲ್ಲಿ ಸೇರಿಕೊಂಡ್ವಿ. ಸೊ ಅವರು ಖಾಸಗಿ ಕಾರ್ಯಕ್ರಮಕ್ಕೆ ನಾವು ವಿಶ್ ಮಾಡಿ ಹಂಗಾಗಿ ಈ ಸಂದರ್ಭದಲ್ಲಿ ಬೈಯಪ್ಪ, ಅಧ್ಯಕ್ಷ ಶಾಂತಕುಮಾರ್, ಬೆಂಗಳೂರು ನಗರ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್ ಕುಮಾರ್ ಮುಂತಾದವರು ಹಾಜರಿದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ವ್ಯಾಪ್ತಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ 20,000ಕ್ಕೂ ಹೆಚ್ಚು ಮತಗಳು ಪಡೆದಿದ್ದಾರೆ. ಇದಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಕಾರಣ ಎಂದು ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಜಗದೀಶ್ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದರು. ಅದರ ಪರಿಣಾಮ ಪಕ್ಷದಿಂದ ಅಮಾನತುಗೊಂಡಿರುವ ಜಗದೀಶ್ ಉಚ್ಚಾಟನೆ ಸರಿ ಎಂದು ಹಲವು ಮುಖಂಡರು ಸಮರ್ಥಿಸಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದ ಶಾಸಕರ ವಿರುದ್ಧವೇ ಸ್ವಪಕ್ಷದ ಮುಖಂಡರು ತಿರುಗು ಬಿದ್ದಿದ್ರು. ಶಾಸಕರ ಅತಿಯಾದ ಮಾತುಗಳು ಒಂದು ಮತ ಹೆಚ್ಚಿಗೆ ಪಡೆದ್ರು. ರಾಜೀನಾಮೆ ಕೊಡುವ ಮಾತುಗಳಾಡಿ ಪಕ್ಷವನ್ನ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಸಿದ್ರು. ಆದ್ದರಿಂದ ಅವರು ನುಡಿದಂತೆ ನಡೆಯಲಿ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒತ್ತಾಯಿಸಿದ್ರು. ಅದರ ಬೆನ್ನಲ್ಲಿ ಶಾಸಕ ಪ್ರದೀಪ್ ವಿರುದ್ಧ ಸಲಹೆ ಪತ್ರ ಹರಿದಾಡಿತ್ತು. ಇದನ್ನ ಗಮನಿಸಿದ ಶಾಸಕ ಪ್ರದೀಪ್ ಈಶ್ವರ್ ಪಕ್ಷದ ಶಿಸ್ತು ಸಮಿತಿಯಿಂದ 6 ವರ್ಷ ಅಮಾನತು ಮಾಡಿ ಆದೇಶ ಹೊರಡಿಸಿದ್ರು. ಅಮಾನತು ಆದೇಶದ ಪರ ಬ್ಯಾಟಿಂಗ್ ಮಾಡಿದ ಕಾಂಗ್ರೆಸ್ ಕಾರ್ಮಿಕ ಮುಖಂಡ ಒಬ್ಬ ಶಾಸಕರ ವಿರುದ್ಧ ನೇರ ಆರೋಪ ಮಾಡೋದು ಎಷ್ಟು ಸರಿ? ಅದನ್ನ ವಿಮರ್ಶೆ ಮಾಡೋಕೆ ಹೈಕಮಾಂಡ್ ಇದೆ. ಹಾಗಾದ್ರೆ ಇವರು ಸಹ ರಕ್ಷಾರಾಮಯ್ಯಗೆ ಮತ ಹಾಕಿಸಿದ್ದಾರಾ ಅನ್ನೋ ಗ್ಯಾರಂಟಿ ಏನಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕುಟುಕಿದ್ದು ಅಮಾನತು ವಾಪಸ್ ಪಡೆಯಬಾರದೆಂದು ಒತ್ತಾಯಿಸಿದ್ದಾರೆ. ಅವನ್ನ ಅವೇಳವಾಗಿ ಮಾತಾಡೋದು, ಏಕವಚನದಲ್ಲಿ ಮಾತಾಡೋದು, ಪಕ್ಷದ ಬಗ್ಗೆ ತಿರಸ್ಕಾರ ಮಾತಾಡೋದ್ರಿಂದ ಪಕ್ಷ ಒಂದು ತೀರ್ಮಾನ ತಗೊಂಡು ಅವನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಕೇಳ್ಪಟ್ವಿ. ಆ ವಿಚಾರವಾಗಿ ನಿನ್ನೆ ಕೆಲವರು ನಮ್ಮ ರಾಜ್ಯದ DCM ಹತ್ರ ಹೋಗ್ಬಿಟ್ಟು ಅದನ್ನು ಸ್ಟಾಪ್ ಮಾಡಬೇಕಂತ ನಡೀತಾ ಇದೆಯಂತೆ. ಅದಕ್ಕೆ ಯಾವುದೇ ಥರ ಪುರಾವೆಗಳೆಲ್ಲ ಫೋಟೋ ಹಾಕ್ಬಿಟ್ಟು ನ್ಯೂಸಲ್ಲಿ ಬಂದಿದೆ. ಸೊ ಹಾಗಾಗಿ ಪಕ್ಷದಲ್ಲಿ ಮಾತಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾತಾಡಬೇಕು. ದೊಡ್ಡ ಪಕ್ಷ ಅವ್ರ ಸ್ಥಾನಕ್ಕಾದ್ರೂ ಅಟ್ಲೀಸ್ಟ್ ಮರ್ಯಾದೆ ಕೊಡಬೇಕು. ಆ ಮರ್ಯಾದೆ ಕೊಟ್ಟಿಲ್ಲ, ಅದಕ್ಕೆ ಶಿಕ್ಷೆ ಕೊಟ್ಟಿರೋದು ಕರೆಕ್ಟ್ ಅಂತ ನಾನು ಭಾವಿಸ್ತೀನಿ. ನಿಮ್ಮನ್ನು KPCCಯಿಂದ ಲೆಟರ್ ಕಳಿಸಿ ನಿಮ್ಮನ್ನು 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ನಾಳೆ ನಾವು ಕೂಡ ಆಗ್ಬೋದು ಪಕ್ಷದ ವಿರುದ್ಧವಾಗಿ. ಈಗ ಪಕ್ಷದ ವಿರುದ್ಧವಾಗಿ ನಾವು ಮಾತಾಡೋದಕ್ಕೆ ಕೂಡ ಶಾಸಕರು ನಮ್ಮನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಪ್ರಾಮಾಣಿಕ ಸೇವೆಗೆ ಆದ್ಯತೆ ನೀಡುವ ಮೂಲಕ ಸರ್ಕಾರದ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ಕಾರ್ಯ ಮಾಡಿದಾಗ ಮಾತ್ರ ಗ್ರಾಮದ ಅಭಿವೃದ್ಧಿ ಸಾಧ್ಯ ಎಂದು ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ BV ಗೋಪಿನಾಥ್ ಅಭಿಪ್ರಾಯಪಟ್ಟರು. ಕೋಲಾರ ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯಿತಿ, ಅಸರ ಗ್ರಾಮ ವಿಕಾಸ ಯೋಜನೆಯಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿಗಳಿಗೆ ಹವಾಮಾನ ಬದಲಾವಣೆ ಹಾಗೂ ಹವಾಮಾನ ಕ್ರಿಯೆಯಲ್ಲಿ ಗ್ರಾಮ ಪಂಚಾಯಿತಿಗಳ ಪಾತ್ರದ ಕುರಿತು ಹಮ್ಮಿಕೊಂಡಿದ್ದ ಸಮಾಲೋಚನಾ ಸಭೆಯನ್ನು ಉದ್ಘಾಟಿಸಿ ಕೋಲಾರ ಪತ್ರಕರ್ತರ ಸಂಘದ ಅಧ್ಯಕ್ಷ BV ಗೋಪಿನಾಥ್ ಮಾತನಾಡಿ, ಸರ್ಕಾರಿ ಅಧಿಕಾರಿಗಳು ಸೇವೆಯಲ್ಲಿ ವರ್ಗಾವಣೆ ಹಾಗೂ ಕಿರಿಕಿರಿಗಳಿಗೆ ಹೆದರದೆ ಆತ್ಮಸಾಕ್ಷಿಗೆ ಮೋಸ ಮಾಡಿಕೊಳ್ಳದೆ ಪ್ರಾಮಾಣಿಕ ಸೇವೆಗೆ ಒತ್ತು ನೀಡುವ ಮೂಲಕ ಜನಸ್ನೇಹಿ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿದರೆ ಮಾತ್ರ ತಮ್ಮ ಸೇವೆಗೆ ಸಾರ್ಥಕತೆ ಬರುತ್ತದೆ. ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸಿಕ್ಕಿರುವ ರಾಜಕೀಯ ಸ್ಥಾನವನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ಮುಂದಿನ ರಾಜಕೀಯ ಭವಿಷ್ಯಕ್ಕಾಗಿ ಈಗ ಸಿಕ್ಕಿರುವ ಅವಕಾಶವನ್ನ ಮೀಸಲಿಟ್ಟು ಗ್ರಾಮಗಳಿಗೆ ಉತ್ತಮ ಆಡಳಿತವನ್ನ ಪ್ರತಿಯೊಬ್ಬ ಸದಸ್ಯರು ನೀಡುವ ಮನೋಭಾವವನ್ನ ಬೆಳೆಸಿಕೊಳ್ಳಬೇಕೆಂದರು. ಕಷ್ಟಕ್ಕೆ ಸಿಕ್ಕಾಕೊಳ್ಳುವಂಥವರು ನೀವು ಮತ್ತು ನಿಮ್ಮ ಕುಟುಂಬ. ಒಂದು ಉದಾಹರಣೆ ಕೊಟ್ಟಿನಿ, ಔಟ್ ಆಫ್ ಸಬ್ಜೆಕ್ಟ್ ಅಂತ ದಯವಿಟ್ಟು ಭಾವಿಸ್ಕೋಬೇಡಿ. ಪಾಂಡುರಂಗ ಅಂತ ಕೋಲಾರ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಜೈಲಲ್ಲೇ ಹೋಗ್ಬಿಟ್ರು. ಅವ್ರ ಕೈಲಿ ತಪ್ಪು ಮಾಡಿದಂಥವ್ರು ಇವತ್ತು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಅವರು ರಾಜಕೀಯವಾಗಿ ಬೆಳೀತಾ ಇದ್ದಾರೆ. ಇದು ಅಧಿಕಾರಿಗಳ ಮನಸ್ಸಿನಲ್ಲಿ ಇರಬೇಕಾಗ್ತದೆ. ನೀವು ನಿಮ್ಮ ಕುಟುಂಬ. ಈ ವೇಳೆ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಿವಕುಮಾರ್ B, ಗ್ರಾಮ ವಿಕಾಸ್ ಕಾರ್ಯನಿರ್ವಾಹಕ MVN ರಾವ್ ಮಾತನಾಡಿದರು. ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ರವಿಚಂದ್ರನ್, ಆಸರ ಸಂಸ್ಥೆಯ ಯೋಜನೆ ಮತ್ತು ಕಾರ್ಯಾಚರಣೆ ವ್ಯವಸ್ಥಾಪಕ K ಸುದೀಪ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜೋಸೆಫ್ ಮತ್ತಿತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.
ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಲ್ಲಿ ಅಗಾಧವಾದ ಜ್ಞಾನವಿರುತ್ತದೆ. ಆದರೆ ಪೋಷಿಸುವ ವ್ಯವಸ್ಥೆ ಕಲ್ಪಿಸಿದರೆ ಉತ್ತಮ ಭವಿಷ್ಯ ರೂಪಿತವಾಗುತ್ತದೆ. ಆದ್ದರಿಂದ 50ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ 1,000 ನಗದು ಬಹುಮಾನ ವಿತರಿಸಿದ್ದೇನೆಂದು ಸಮಾಜ ಸೇವಕ ಸಮಾರಂಭದ ಮುಖ್ಯ ಅತಿಥಿ ಹನುಮಂತಯ್ಯ ಹೇಳಿದರು. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರು ಹೋಬಳಿಯ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಗಂಗಾ ಪ್ರತಿಷ್ಠಾನ ಹಾಗೂ ಡಾಕ್ಟರ್ ವಿ ಆಂಜಿನಪ್ಪನವರ ಸಮಾಜ ಸೇವಾ ಪ್ರತಿಷ್ಠಾನದ ಸಂಯುಕ್ತಾಶ್ರಯದಲ್ಲಿ 12ನೇ ವರ್ಷದ ವರ್ಷಾಚರಣೆಯಲ್ಲಿ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರಶಸ್ತಿ ವಿತರಿಸಿ ಸಮಾಜ ಸೇವಕ ಹನುಮಂತಯ್ಯ ಮಾತನಾಡಿ, ಊರ ಜಾತ್ರೆ ಜೊತೆಗೆ ಗ್ರಾಮದಲ್ಲಿ ಸಮಾಜ ಸೇವಾ ರತ್ನ ಆದರ್ಶ ದಂಪತಿ ಹಾಗೂ ಗ್ರಾಮದ ಹಿರಿಯ ಮಹಿಳೆಯರಿಗೆ ಸನ್ಮಾನವನ್ನು ಪ್ರತಿಷ್ಠಾನದಿಂದ ಕೈಗೊಳ್ಳಲಾಗಿತ್ತು. ಕುಂಚಿಟಿಗ ಸಮುದಾಯದ ಪ್ರಭಾವಿ ಮುಖಂಡರಾದ ಡಾಕ್ಟರ್ ವಿ ಆಂಜಿನಪ್ಪ ಪ್ರತಿಷ್ಠಾನದಿಂದ ಮೊದಲ ಕಾರ್ಯಕ್ರಮವಾಗಿದ್ದು 250 ವಿದ್ಯಾರ್ಥಿಗಳಿಗೆ ಸಹಕಾರ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜಮುಖಿ ಕೆಲಸ ನಿರ್ವಹಿಸುತ್ತೇವೆ. ಶಿಕ್ಷಣದ ಬಗ್ಗೆ ಅರಿವಿನ ಮಾತಾಡಿ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿದ್ದು ಸಂತಸವಾಗಿದೆ ಎಂದರು. ನಮ್ಮ ಗ್ರಾಮದ ಎಲ್ಲ ಏನು 9 ಹಳ್ಳಿ ಇದೆ, ಆ 9 ಹಳ್ಳಿಯ ಜನಗಳನ್ನು ಸರ್ವ ಜನಾಂಗದ ಎಲ್ಲ ಸೇವಾಕರ್ತರನ್ನು, ಸಮಾಜ ಸೇವಾಕರ್ತರನ್ನು, ಸಮುದಾಯಕ್ಕೆ ದುಡಿದಂಥರನ್ನೆಲ್ಲ ಕರೆಸಿ ಹಾಗೂ ವಯೋವೃದ್ಧರನ್ನು 30 ವರ್ಷ ದಾಂಪತ್ಯ ಜೀವನವನ್ನು ಪೂರೈಸಿದಂಥ ಆದರ್ಶ ದಂಪತಿಗಳನ್ನು, ಸಮಾಜ ಸೇವಾ ರತ್ನಗಳನ್ನು ಕರೆಸಿ ಇವತ್ತಿನ ದಿವಸ ಆಂಜಿನಪ್ಪನವರ ಒಂದು ಸೇವಾ ಟ್ರಸ್ಟ್ ಮುಖಾಂತರ ಅವರನ್ನ ಸನ್ಮಾನ ಕಾರ್ಯಕ್ರಮನ ನಮ್ಮ ಗ್ರಾಮದಲ್ಲಿ ಇಟ್ಕೊಂಡಿದ್ವಿ. ಹಾಗಾಗಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಬಂದು ಸರ್ವರು ಕೂಡ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಗಂಗಾ ಪ್ರತಿಷ್ಠಾನದ ಡಾಕ್ಟರ್ ವಿ ಆಂಜಿನಪ್ಪ ಮಾತನಾಡಿ, ನಮ್ಮ ಲಕ್ಕೇನಹಳ್ಳಿ ಗ್ರಾಮ ಸೌಹಾರ್ದತೆಯ ತವರಾಗಿದ್ದು ಗ್ರಾಮದಿಂದ ಇಡೀ ಪಂಚಾಯಿತಿಯ ಪ್ರತಿಭಾವಂತರನ್ನ ಗುರುತಿಸಿ ಪ್ರತಿಭಾ ಪುರಸ್ಕಾರ ನೀಡಿ ಗ್ರಾಮೀಣ ಪ್ರತಿಭೆಗಳನ್ನು ಭವ್ಯ ಭಾರತದ ಉತ್ತಮ ಪ್ರಜೆಯಾಗಿ ರೂಪಿಸಬೇಕೆಂಬುದು ನಮ್ಮ ಗುರಿಯಾಗಿದೆ. ಗ್ರಾಮೀಣ ಸಹಕಾರಿಯಾಗುವ ಇನ್ನಷ್ಟು ಕಾರ್ಯಕ್ರಮ ರೂಪಿಸುತ್ತೇವೆ ಎಂದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞರಾದ ಡಾಕ್ಟರ್ ಟಿಎಂ ಹುಚ್ಚಪ್ಪ, ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ ಸಿದ್ದೇಗೌಡ, ಗ್ರಾಮದ ಮುಖಂಡರಾದ ಕೆಂಪತಿಮ್ಮಯ್ಯ, ಯೋಗಣ್ಣ, ಡೇರಿ ಮಾಜಿ ಅಧ್ಯಕ್ಷ ಕೆ ರಾಜಣ್ಣ ಮತ್ತಿತರರು ಹಾಜರಿದ್ದರು. ರಾಮ್ ಪ್ರಸಾದ್ ಕೆಆರ್, ನ್ಯೂಸ್ ಟಿವಿ, ನೆಲಮಂಗಲ. ಚಿಕ್ಕಬಳ್ಳಾಪುರ ಜಿಲ್ಲಾ ಇತಿಹಾಸದಲ್ಲಿಯೇ ಇದೇ ಮೊದಲ ಬಾರಿಗೆ ದಕ್ಷಿಣ ಏಷ್ಯಾ ಸೆಸ್ಟೋಬಾಲ್ ಪಂದ್ಯಾವಳಿಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸರ್ಎಂವಿ ಸ್ಟೇಡಿಯಂನಲ್ಲಿ ಇಂದಿನಿಂದ 3 ದಿನಗಳ ಕಾಲ ಆರಂಭಿಸಲಾಗಿದೆ. ಸೆಸ್ಟೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ಸೆಸ್ಟೋಬಾಲ್ ಅಸೋಸಿಯೇಷನ್ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವ ಪಂದ್ಯಾವಳಿಗಳಲ್ಲಿ ಶ್ರೀಲಂಕಾ, ನೇಪಾಳ, ಭೂತಾನ್ ಹಾಗೂ ಇಂಡಿಯಾ ದೇಶಗಳ ಮಧ್ಯೆ ಪಂದ್ಯಾವಳಿಗಳು ನಡೆಯಲಿವೆ. ಸೆಸ್ಟೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ, ಕರ್ನಾಟಕ ಸೆಸ್ಟೋಬಾಲ್ ಅಸೋಸಿಯೇಷನ್ ಮತ್ತು ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಸಂಯುಕ್ತಾಶ್ರಯದಲ್ಲಿ ಸರ್ಎಂವಿ ಕ್ರೀಡಾಂಗಣದಲ್ಲಿ ದಕ್ಷಿಣ ಏಷ್ಯಾ ಸೆಸ್ಟೋಬಾಲ್ ಪಂದ್ಯಾವಳಿಗಳನ್ನು ಇಂದಿನಿಂದ 3 ದಿನಗಳ ಕಾಲ ಆಯೋಜಿಸಲಾಗಿದೆ. ಪ್ಯಾನ್ ಅಮೆರಿಕನ್ ಹಾಗೂ ಅರ್ಜೆಂಟೀನಾ ರಾಷ್ಟ್ರೀಯ ಕ್ರೀಡೆಯೂ ಆಗಿರುವ ಈ ಸೆಸ್ಟೋಬಾಲ್ ಪಂದ್ಯಾವಳಿಯನ್ನ ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿಯೇ ಇದೇ ಮೊದಲ ಬಾರಿಗೆ ಆಯೋಜಿಸಲಾಗಿದೆ. ಈ ಪಂದ್ಯಾವಳಿಗಳನ್ನು ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಅಧ್ಯಕ್ಷ ಡಾಕ್ಟರ್ ಬಾಲಕೃಷ್ಣ, ಫೆಡರೇಷನ್ ಅಧ್ಯಕ್ಷ ಬಿಎಸ್ ರಫಿಯುಲ್ಲಾ, ಶ್ರೀಲಂಕಾ ಕಾರ್ಯದರ್ಶಿ ರತ್ನಾನಾಯಕ್, ಚಿಕ್ಕಬಳ್ಳಾಪುರ ಹಾಕಿ ಕೋಚ್ ಮುಸ್ತಾಕ್ ಅಹಮದ್ ಹಾಗೂ ಸರ್ಕಾರಿ ಸಿಪಿ8 ಕಾಲೇಜು ಪ್ರಾಂಶುಪಾಲ ಬಾಲರಾಜ್ ಚಾಲನೆ ನೀಡಿದರು. 3 ದಿನಗಳ ಕಾಲ ನಡೆಯುತ್ತಿರುವ ಈ ಪಂದ್ಯಾವಳಿಗಳಲ್ಲಿ ಶ್ರೀಲಂಕಾ, ನೇಪಾಳ, ಭೂತಾನ್ ಮತ್ತು ಇಂಡಿಯಾ ದೇಶದ ತಂಡಗಳು ಪಾಲ್ಗೊಂಡಿವೆ. ಇದರ ಜೊತೆಗೆ ಜೂನಿಯರ್, ಸಬ್ ಜೂನಿಯರ್ ತಂಡಗಳಾಗಿ ದೇಶದ ಮಹಾರಾಷ್ಟ್ರ, ಉತ್ತರಾಖಂಡ, ಪಂಜಾಬ್, ಮಧ್ಯಪ್ರದೇಶ, ಅಸ್ಸಾಂ, ಬಿಹಾರ್, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು, ಗೋವಾ, ಪಾಂಡಿಚೇರಿ, ವಿದರ್ಭ ಹಾಗೂ ಮುಂಬೈ ಜೊತೆಗೆ ಕರ್ನಾಟಕದ ತಂಡಗಳು ಸೇರಿದಂತೆ 19 ರಾಜ್ಯಗಳಿಂದ ಭಾಗವಹಿಸಿದ್ದಾರೆ. This game started from 100 years ago. It is the oldest game in the world. But he is promoting from last 5 years in India, and I believe this is the 5th year we are promoting the game in our Chikbalapur. I am very thankful because the Chikbalapur administrative, deputy commissioner and other department, police department and health department, they are supporting us. 3 ದಿನಗಳ ಪಂದ್ಯಾವಳಿಗಳನ್ನು ಉದ್ಘಾಟಿಸಿದ ಡಾಕ್ಟರ್ ಬಾಲಕೃಷ್ಣ ಹಾಗೂ ಅಸೋಸಿಯೇಷನ್ ಅಧ್ಯಕ್ಷ ಬಿಎಸ್ ರಫಿಯುಲ್ಲಾ ಅತ್ಯುತ್ತಮ ಆಟ ಆಡಿ ಎಂದು ಶುಭ ಕೋರಿದರು. ಕ್ಯಾಮರಾಮನ್ ಅಮರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಆಗ್ನೇಯ ವಿಧಾನ ಪರಿಷತ್ತಿನ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಟಿಟಿ ಶ್ರೀನಿವಾಸ್ ಅವರು ಸ್ಪರ್ಧಿಸಿ ಜಯಶೀಲರಾದ ಹಿನ್ನೆಲೆಯಲ್ಲಿ ಪಟ್ಟಣದ ಮಾರಿಕಾಂಬಾ ವೃತ್ತದಲ್ಲಿ ತಾಲೂಕು ಯಾದವ ಸಂಘ ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಮಾಲೂರಿನಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಡಿಟಿ ಶ್ರೀನಿವಾಸ್ ಆಯ್ಕೆಯಾದ ಹಿನ್ನೆಲೆಯಲ್ಲಿ ತಾಲೂಕು ಯಾದವ ಸಂಘ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಲಕ್ಷ್ಮೀನಾರಾಯಣ್ ಮಾತನಾಡಿ, ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾದ ಡಿಟಿ ಶ್ರೀನಿವಾಸ್ ಅವರು ವಿಧಾನ ಪರಿಷತ್ನಲ್ಲಿ ಶಿಕ್ಷಕರ ಹಲವಾರು ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವ ಮೂಲಕ ಶಿಕ್ಷಕರ ಬೇಡಿಕೆಗಳು ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾಗಬೇಕು. ಬಿಜೆಪಿ ಪಕ್ಷದ ವಶದಲ್ಲಿದ್ದ ಶಿಕ್ಷಕರ ಕ್ಷೇತ್ರವನ್ನು ಈ ಬಾರಿ ಹೆಚ್ಚಿನ ಮತಗಳಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀನಿವಾಸ್ ಅವರಿಗೆ ನೀಡುವುದರ ಮೂಲಕ ಬಿಜೆಪಿ ಪಕ್ಷಕ್ಕೆ ಅಂತ್ಯವಾಡಿದ್ದಾರೆ. ತಾಲೂಕಿನಲ್ಲಿ ಶಾಸಕ ಕೆವೈ ನಂಜೇಗೌಡರು ಪ್ರತಿ ಶಿಕ್ಷಕರನ್ನ ಭೇಟಿ ಮಾಡಿದ್ದು, ಪರಿಶ್ರಮದಿಂದ ಹಾಗೂ ಎಲ್ಲ ಶಿಕ್ಷಕರ ಮುಖಂಡರ ಸಂಘಟನೆಯಿಂದ ಹೆಚ್ಚು ಮತಗಳು ಬರಲು ಸಾಧ್ಯ ಆಗಿದೆ. ಶಿಕ್ಷಕರಿಗೆ ಕಾಂಗ್ರೆಸ್ ಮುಖಂಡರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವುದಾಗಿ ಹೇಳಿದರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂತಹ ಶ್ರೀ ಟಿ ಶ್ರೀನಿವಾಸ್ ಅವರು 3,000ಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಗೆದ್ದಿರುವಂಥದ್ದು. ಹಾಗೆಯೇ ಯಾವಾಗಲೂ ಸಹ ಗೆದ್ದುಕೊಂಡು ಬರ್ತಾ ಇದ್ದಂತಹ ಬಿಜೆಪಿ ಅಭ್ಯರ್ಥಿ ಸೋಲನ್ನು ಒಪ್ಪಿಕೊಳ್ಳುವಂಥದ್ದು ನಮ್ಮ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರಿಗೂ ತುಂಬ ಉತ್ಸಾಹ ಮತ್ತು ಸಡಗರ ಬರುವಂಥ ಒಂದು ಸನ್ನಿವೇಶ ಈಗ ಆಗಿದೆ. ಯಾಕೆಂತಂದರೆ ಇದರಲ್ಲಿ ನಮ್ಮ ಶಿಕ್ಷಕರು ಮುಖ್ಯವಾಗಿ ಪಾತ್ರ ವಹಿಸಿ ಅವರ ಕೆಲಸಗಳಾಗಬೇಕು, ಅವರಿಗೆ ಒಳ್ಳೆಯದಾಗಬೇಕು, ಶಿಕ್ಷಕರ ಕ್ಷೇತ್ರಕ್ಕೆ ಒಳಿತಾ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅದೇ ಒಂದು ಇರತಕ್ಕಂತಹ ಒಬ್ಬ ಹಿರಿಯ IAS ಅಧಿಕಾರಿಯಾಗಿದ್ದವರು ಟಿ ಶ್ರೀನಿವಾಸ್ ಅವರು, AES ಅಧಿಕಾರಿಗಳಾಗಿದ್ದವರು, ಅವ್ರನ್ನ ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ಲಿಸುವಂಥದ್ದು. ಹಾಗೆಯೇ ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀ ಕೆವೈ ನಂಜೇಗೌಡರು ಎಲ್ಲರೂ ಸಹ ಎಲ್ಲ ಶಿಕ್ಷಕರು ಸಹ ವೈಯಕ್ತಿಕವಾಗಿ ಭೇಟಿ ಮಾಡಿ ಶಾಲೆಗಳಿಗೆ ಭೇಟಿ ಕೊಟ್ಟು ಅವ್ರಿಗೆಲ್ಲನೂ ಅವರಿಗೆ ತುಂಬ ಉತ್ತೇಜನ ಕೊಟ್ಟು ನಮ್ಮ ಕಾಂಗ್ರೆಸ್ ಪಾರ್ಟಿ ಮತ ಹಾಕಬೇಕು ಅಂತ ಮನವಿ ಮಾಡಿದಾಗ ಎಲ್ಲರೂ ಸಹ ಅವ್ರ ಮಾತಿಗೆ ಗೌರವ ಪಟ್ಟು ಕಾಂಗ್ರೆಸ್ ಪಕ್ಷದ ಮೇಲೆ ಅಭಿಮಾನ ಇಟ್ಟು ಇವತ್ತು ದಿನ ಎಲ್ಲ ಶಿಕ್ಷಕರು ನಮ್ಮ ಟಿ ಶ್ರೀನಿವಾಸ್ ಅವರನ್ನ ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ಲಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಯಾದವ ಸಂಘದ ತಾಲೂಕು ಅಧ್ಯಕ್ಷ HY ಗೋವಿಂದಪ್ಪ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ SC ನಾರಾಯಣಸ್ವಾಮಿ, ಜಿಲ್ಲಾ ಯಾದವ ಸಂಘದ ಸಂಘಟನಾ ಕಾರ್ಯದರ್ಶಿ ಮಾದನಹಟ್ಟಿ ರವಿ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆ, ಕೈವಾರ ಕ್ರಾಸ್, ಕೈವಾರ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಬೇಕಾಗಿದ್ದಾರೆ. ಸಮಾಜ ವಿಜ್ಞಾನ ಶಿಕ್ಷಕರು, ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ಇಂಗ್ಲಿಷ್ ಶಿಕ್ಷಕರು, ಪ್ರೌಢಶಾಲೆ, CBSE ಪಠ್ಯಕ್ರಮದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸುವ ಉತ್ತಮ ನುರಿತ ಶಿಕ್ಷಕರು ಬೇಕಾಗಿದ್ದಾರೆ. ತಮ್ಮ ಬಯೋಡೇಟಾವನ್ನು ಈ ಕೆಳಕಂಡ ಇಮೇಲ್ಗೆ ಕಳುಹಿಸಿ. ಆಯ್ಕೆಯಾಗುವ ಶಿಕ್ಷಕರಿಗೆ ವಸತಿ ಸೌಲಭ್ಯದೊಂದಿಗೆ ಆಕರ್ಷಕ ಸಂಬಳ ನೀಡಲಾಗುವುದು. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, BB ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ.
ಗದಗ ನಗರದ ಹೊರವಲಯದಲ್ಲಿ ಜಿಮ್ಸ್ ಆಸ್ಪತ್ರೆಯ ಬಳಿ ಇರುವ ಖಾಸಗಿ ಮೆಡಿಕಲ್ ಶಾಪ್ಗೆ ನುಗ್ಗಿ ಗಲಾಟೆ ಮಾಡಲಾಗಿದೆ. ಗ್ರಾಹಕನೋರ್ವ ಸ್ಯಾನಿಟರಿ ಪ್ಯಾಡ್ ಖರೀದಿ ಮಾಡಿದ್ದಾನೆ. ಅದನ್ನು ಓಪನ್ ಮಾಡಿ ಇದು ಸರಿಯಿಲ್ಲ, ಬೇರೆ ಕೊಡುವಂತೆ ಅಂಗಡಿ ಮಾಲೀಕರಿಗೆ ಹೇಳಿದ್ದು ವಾಪಸ್ ಪಡೆಯೋದಿಲ್ಲ ಅಂತ ಅಂಗಡಿ ಮಾಲೀಕ ಹೇಳಿದ್ದಾನೆ. ಹೀಗಾಗಿ ಗ್ರಾಹಕ ಒಂದು ಗ್ಯಾಂಗ್ ಕರೆದುಕೊಂಡು ಬಂದು ಗಲಾಟೆ ಮಾಡಿದ್ದಾನೆ. ಈ ಕುರಿತು ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಸ್ಕಾಂ ನೌಕರರ ದಾರುಣ ಸಾವು. 4 ಜನ ನೌಕರರಿದ್ದ ಕಾರು ಹಳ್ಳಕ್ಕೆ, ಮರದ ಮೇಲೆ ಬಿದ್ದ ಮೃತದೇಹ. 3 ಸಾವು, ಓರ್ವನ ಸ್ಥಿತಿ ಚಿಂತಾಜನಕ. ಆಗ್ನೇಯ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾಗಿ ಡಿಟಿ ಶ್ರೀನಿವಾಸ್ ಆಯ್ಕೆ. 3 ಬಾರಿ ಗೆದ್ದು ಎಂಎಲ್ಸಿ ಆಗಿದ್ದ ವೈಎಎನ್ಗೆ ಸೋಲು. ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಗೆ ಎಲ್ಲರೂ ಹೊಣೆ ಹೊರಬೇಕು, ಸತ್ಯ ಒಪ್ಪಿಕೊಳ್ಳುವ ಜೊತೆಗೆ ಗೊಂದಲ ಸರಿಪಡಿಸಿಕೊಳ್ಬೇಕು ಶಾಸಕ ಕೆವೈ ನಂಜೇಗೌಡ. ಡಾಕ್ಟರ್ ಕೆ ಸುಧಾಕರ್ ಗೆದ್ದ ಹಿನ್ನೆಲೆ ನಗರ ದೇವತೆ ಚಾಲಾರಿ ಗಂಗಮ್ಮ ದೇವಿಗೆ 1001 ತೆಂಗಿನಕಾಯಿ ಸಮರ್ಪಣೆ. ಇಡುಗಾಯಿ ಹೊಡೆದು ಹರಕೆ ತೀರಿಸಿದ ಅಭಿಮಾನಿಗಳು. ಎಪಿಎಂಸಿ ಮಾರುಕಟ್ಟೆ ಹರಾಜು ಸಮಯ ಬದಲಾವಣೆಗೆ ಪಟ್ಟು ತಹಶೀಲ್ದಾರ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ. ಕೊನೆಗೂ ತಾಲೂಕು ಆಡಳಿತದಿಂದ ಹಿಂದಿನ ಸಮಯ ಮುಂದುವರಿಸುವ ಭರವಸೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.